ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಪುಷ್ಪಾ ಅವರ ಭೂ ವಿವಾದ ಇದೀಗ ತಾರಕಕ್ಕೇರಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಪ್ರತಿದೂರು ಸಹ ದಾಖಲಾಗಿದೆ. ಪುಷ್ಪಾ ಅವರು ಠಾಣೆಯಲ್ಲಿ ಇರುವಾಗಲೇ ಬಂದಂತಹ ದೇವರಾಜ್ ನನಗೆ ಕೊಲೆ ಬೆದರಿಕೆ ಇದೆ ಅಂತ ಹೇಳಿ ಪ್ರತಿ ದೂರನ್ನ ದಾಖಲಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡೋಣ. ಭೂ ವಿವಾದದ ಬಲೆಯಲ್ಲಿ ನಟ ಯಶ್ ತಾಯಿ ಪುಷ್ಪಾ. ತಾರಕಕ್ಕೇರಿದ ಪುಷ್ಪಾ ದೇವರಾಜ್ ನಡುವಿನ ಟಾಕ್ವಾರ್. ಹಾಸನ ಬಡಾವಣೆಯ ಪೊಲೀಸ್ ಠಾಣೆಗೆ ದೂರು ಪ್ರತಿದೂರು. ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿ ದೋರನಹಳ್ಳಿ ಗ್ರಾಮದ ದೇವರಾಜ್ ಎಂಬುವವರು ಯಶ್ ತಾಯಿ ಪುಷ್ಪಾ ಅವರ ನಿವೇಶನಕ್ಕೆ ಹಾಕಿದ್ದ ಕಾಂಪೌಂಡ್ ತೆರವುಗೊಳಿಸಿದ್ರು. ಇದಾದ ಬಳಿಕ ಪುಷ್ಪಾ ಚಿಕ್ಕಮ್ಮನ ಮಗ ದುರ್ಗಾ ಪ್ರಸಾದ್ ದೇವರಾಜ್ ಹಾಗೂ ಇತರರ ವಿರುದ್ಧ ದೂರು ನೀಡಿದ್ರು. ನಮ್ಮ ವಕೀಲರು ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿದ ಮೇಲೆ ರಿಜಿಸ್ಟರ್ ಮಾಡಿಸಿಕೊಂಡಿದ್ದು ಹಾಸನ ಮಹಾನಗರ ಪಾಲಿಕೆಯಲ್ಲಿ ಈ ಸ್ವತ್ತು ಕೂಡ ಆಗಿದೆ. ಎಲ್ಲವನ್ನೂ ಕೋರ್ಟ್ಗೆ ಒದಗಿಸಿ ತಡೆಯಾಜ್ಞೆ ತಂದು ಕಾಂಪೌಂಡ್ ನಿರ್ಮಾಣ ಮಾಡುವುದಾಗಿ ಹೇಳಿದ್ರು. ಆದರೆ ಇದೀಗ ಪುಷ್ಪಾ ಅವರು ತಮ್ಮ ವಕೀಲರಾದ ಸಂಜಯ್, ಸುನಿಲ್ ಹಾಗೂ ದುರ್ಗಾಪ್ರಸಾದ್ ಜೊತೆ ಬಡಾವಣೆ ಪೊಲೀಸ್ ಠಾಣೆಗೆ ಆಗಮಿಸಿ ದೇವರಾಜ್, ನಟರಾಜು ವಿರುದ್ಧ ದೂರು ನೀಡಿದ್ರು. ನಾವು ನಿವೇಶನ ಖರೀದಿಸಿ 6 ವರ್ಷ ಆಗಿದ್ದು ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇವೆ. ನಮ್ಮ ವಕೀಲರು ಎಲ್ಲವನ್ನೂ ನೋಡಿಕೊಳ್ಳಲಿದ್ದು ನ್ಯಾಯಾಲಯದಲ್ಲಿ ತಮ್ಮ ತಪ್ಪಿದೆಯೋ ಅಥವಾ ಅವರದ್ದು ತಪ್ಪಿದೆಯೋ ಎಂಬುದು ತಿಳಿದ ಮೇಲೆ ನಾನೇ ಪ್ರೆಸ್ ಮೀಟ್ ಮಾಡುತ್ತೇನೆಂದು ಹಾರಿಕೆ ಉತ್ತರ ನೀಡಿ ತೆರಳಿದ್ದಾರೆ. ನೈಟ್ ಅಲ್ಲಿ ಬಂದು ಮತ್ತೆ ಯಾರ್ಯಾರೋ ಗಲಾಟೆ ಮಾಡ್ತಿದ್ರು. ಪಕ್ಕದಲ್ಲಿ ನಮ್ದು ದೊಡ್ಡ ಮನೆ ಇರೋದ್ರಿಂದ ಮತ್ತೆ ನಮ್ಗೆ ಏಕಾಏಕಿ ಬಂದು ಪೇಪರ್ಸ್ ಆಮೇಲೆ ಕೋರ್ಟ್ ನೋಡುತ್ತೆ. ಮತ್ತೆ ಅಲ್ಲಿ ಮಲಗಿರ್ತಾರೆ ಡ್ರೈವರು, ನಮ್ಮ ಅಕ್ಕನ ಮಗ ಎಲ್ಲ ಇರ್ತಾರೆ. ನೈಟ್ ಅಲ್ಲಿ ಬಂದು ಮೊನ್ನೆ ಗಲಾಟೆ ಮಾಡಿದ್ದಾರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ ನಾನೇ. ಅದನ್ನ ಸಾಹೇಬರು ತಗೊಂಡಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ನಾನು ಮಾಡ್ಕೊಡ್ತೀನಮ್ಮ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಹುಡುಗರು, ನಮ್ಮ ಲಾಯರ್ ಇದಾರಲ್ಲ, ನಮ್ಮ ಸಂಜಯ್ ಅವ್ರು ನೋಡ್ಕೋತಾರೆ ಮಿಕ್ಕಿದ್ದು. ಮುಂದೆ ಕೋರ್ಟಲ್ಲಿ ಏನಾಗುತ್ತೆ, ನಮ್ದು ತಪ್ಪಿದೆಯೋ ಅವ್ರ ತಪ್ಪಿದೆಯೋ ನೋಡಿದ್ಮೇಲೆ ನಾನು ಪ್ರೆಸ್ ಮೀಟ್ ಕರೆದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನೊಂದೆಡೆ ಜಿಪಿಎ ಹೋಲ್ಡರ್ ದೇವರಾಜ್ ಕೂಡ ಪೊಲೀಸ್ ಠಾಣೆಗೆ ಆಗಮಿಸಿ ಪ್ರತಿ ದೂರು ನೀಡಿದ್ದು ಈ ಜಾಗ ನಮಗೆ ಸೇರಿದೆ ಎನ್ನುವುದಕ್ಕೆ ಈಗಾಗಲೇ ಕೋರ್ಟ್ಗೆ ಎಲ್ಲಾ ದಾಖಲೆಗಳನ್ನ ಸಲ್ಲಿಸಿದ ಮೇಲೆ ಕಾಂಪೌಂಡ್ ತೆರವುಗೊಳಿಸಲು ಆದೇಶ ನೀಡಿದ್ದು ಅದರಂತೆ ತೆರವುಗೊಳಿಸಿದ್ದೇವೆ. ಇವರು ಕಾಂಪೌಂಡ್ ಹಾಕುವಾಗಲೇ ನಾನು ತಡೆದಿದ್ದೆ. 23 ನವೆಂಬರ್ 2025ಕ್ಕೆ ತಡೆಯಾಜ್ಞೆ ಆಗಿದೆ. ಇವರು 2025ರ ಡಿಸೆಂಬರ್ ತಿಂಗಳಿನಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಇವರು ನಮ್ಮಂತಹ ಬಡವರ ಆಸ್ತಿಯನ್ನ ಕಬಳಿಸಲು ಬಂದಿದ್ದಾರೆ. ನ್ಯಾಯಾಲಯಕ್ಕೆ ದಾಖಲೆಗಳನ್ನ ಕೊಡಲಿ, ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾವು ತಲೆ ಬಾಗುತ್ತೇವೆ ಎಂದಿದ್ದಾರೆ. ಬೆದರಿಕೆ ಹಾಕಿದ್ದೀವಿ ಅಂತ ಅಂದಮೇಲೆ FIR ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ನಾನು ಯಾವುದೇ ರೀತಿ ಅವರಿಗೆ ನಾನು ಅಡ್ಡಿ ಮಾಡೋಕ್ಕೆ ಹೋಗಿಲ್ಲ. ನನಗೆ ಅವರು ತೊಂದರೆ ಕೊಡ್ತಾ ಇದ್ದಾರೆ. ಕೋರ್ಟ್ ಆದೇಶ ಇದ್ರೂ ಕೂಡ ಉಲ್ಲಂಘನೆ ಮಾಡಿ ಅವರು ಮತ್ತೆ ಅದನ್ನು ಆ ಜಾಗಕ್ಕೆಲ್ಲ ಹೋಗಿ ಅವರ ಬೆಂಬಲಿಗರೆಲ್ಲ ಅಲ್ಲೇ ಸುತ್ತಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಸೆಡ್ಡಿಗೆ, ನಮ್ಮ ಜಾಗದಲ್ಲಿರ್ತಕ್ಕಂಥ ಸೆಡ್ಡಿಗೆ ನಟರಾಜ್ ಎಂಬುವರು ಮತ್ತೊಂದು ಬೋರ್ಡನ್ನು ಹಾಕಿದ್ದಾರೆ. ಈಗ ನಾವು ಅದನ್ನು ಕೇಳಲಿಕ್ಕೆ ಹೋದಾಗ ದುರ್ಗಾಪ್ರಸಾದ್ ಮತ್ತು ಅಲ್ಲಿಂದ ನಟರಾಜ್ ಅನ್ನೋರು ಕೂಡ ನಮ್ಮ ಮೇಲೆ ಜೀವ ಬೆದರಿಕೆಯನ್ನು ಹಾಕಿ ನನ್ನ ಬೆಂಬಲಿಗರು, ನನ್ನ ಸ್ನೇಹಿತರ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು ಅವ್ರ ಮೇಲೆ ಒಂದು FIR ಮಾಡಬೇಕು ಅಂತ ಅಂದ್ಬಿಟ್ಟು ದುರ್ಗಾಪ್ರಸಾದ್ ಮತ್ತು ನಟರಾಜ್ ಅವ್ರ ಮೇಲೆ ನೀವು FIR ಹಾಕಬೇಕು ಅಂತ ಅಂದ್ಬಿಟ್ಟು ನನಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಇನ್ಸ್ಪೆಕ್ಟರ್ನ ಭೇಟಿ ಮಾಡಲಿಕ್ಕೆ ನಾನು ಸ್ಟೇಷನ್ಗೆ ಬಂದಿದ್ದೀನಿ ಸರ್. ಒಟ್ನಲ್ಲಿ ಜಿಪಿಎ ಹೋಲ್ಡರ್ ದೇವರಾಜ್ ಕೋರ್ಟ್ ಆದೇಶ ಸೇರಿದಂತೆ ಕೆಲವು ದಾಖಲೆಗಳನ್ನ ಬಹಿರಂಗಪಡಿಸಿದ್ದಾರೆ. ಆದರೆ ಪುಷ್ಪಾ ಮಾತ್ರ ನಿವೇಶನ ಖರೀದಿಸಿರುವ ಬಗ್ಗೆ ಇದುವರೆಗೂ ಯಾವುದೇ ದಾಖಲೆಗಳನ್ನ ನೀಡಿಲ್ಲ. ಕೇವಲ ನ್ಯಾಯಾಲಯಕ್ಕೆ ಮಾತ್ರ ನೀಡುವುದಾಗಿ ಹೇಳುತ್ತಿದ್ದಾರೆ. ಹೀಗಾಗಿ ಪುಷ್ಪಾ ಅವರು ಯಾಮಾರಿದ್ದಾರಾ ಅಥವಾ ದೇವರಾಜ್ ಅವರು ಹಣಕ್ಕಾಗಿ ಈ ರೀತಿ ನಾಟಕವಾಡ್ತಿದ್ದಾರೆ ಎಂಬುದು ಕೋರ್ಟ್ ತೀರ್ಪಿನಿಂದ ಬಹಿರಂಗವಾಗಬೇಕಿದೆ. ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.